ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅಶ್ವಿನಿ ಸ್ಟೇಷನ್ ಹತ್ರ ಅಜಿತ್ ಜೊತೆ ಮಾತಾಡೋಕ್ಕೆ ಅಂತ ಬರ್ತಾಳೆ. ನೀವೇನಿಲ್ಲಿ ಬಂದಿದ್ದೀರಾ ಅಂತ ಅಜಿತ್ ಕೇಳ್ತಾನೆ. ಏನಿಲ್ಲ, ಹಾಗೆ ಹೊರಗಡೆ ಹೋಗಿದ್ದೆ, ಹಾಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಶ್ವಿನಿ ಹೇಳ್ತಾಳೆ. ಈಗ ನಡೀತಿದೆ ಎಲ್ಲ ಕೆಲಸ ಅಂತ ಅಶ್ವಿನಿ ಕೇಳಿದಾಗ, ಅದೆಲ್ಲ ನಮಗೆ ಬಿಟ್ಟಿರೋದು, ಇದನ್ನೆಲ್ಲ ನೀವ್ಯಾಕೆ ವಿಚಾರಿಸ್ತಾ ಇದ್ದೀರಾ? ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನಮ್ಮಿಬ್ರು ಮಧ್ಯೆ ಮಾತಾಡೋ ಅಂಥದ್ದು ಏನು ವಿಷಯನೇ ಇಲ್ವಲ್ಲ? ಅಜಿತ್ ಹೇಳ್ತಾನೆ, ಇನ್ನೂ ಇಲ್ಲ, ಸುಮ್ಮನೆ ಹಾಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಶ್ವಿನಿ ಹೇಳಿ, ನಾವು ಯಾಕೆ ಫ್ರೆಂಡ್ಸ್ ಆಗಬಾರ್ದು? ಈಗಿರೋದನ್ನೆಲ್ಲ ಮರೆತು ನಾವಿಬ್ಬರು ಫ್ರೆಂಡ್ಸ್ ಆಗಿರೋಣ. ಅಲ್ಲ, ನೀವು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಅಶ್ವಿನಿ ಕೇಳ್ತಾಳೆ. ನೋಡಿ, ನನ್ನ ಡ್ಯೂಟಿ ಮೇಲೆ ಇರಬೇಕಾದ್ರೆ ಫ್ರೆಂಡ್ಸ್ ಆಗಲಿ ಸಂಬಂಧಿಕರಾಗಲಿ ಯಾರು ನನಗೆ ಲೆಕ್ಕಕ್ಕೆ ಬರೋದಿಲ್ಲ. ಈ ಟೈಮಲ್ಲಿ ಯಾರ ಜೊತೆ ಮಾತಾಡೋದು ಇಲ್ಲ, ನನ್ನ ಡ್ಯೂಟಿ ಮೇಲೆ ಇರೋದು ಅಂತ ಹೇಳಿ ಅಜಿತ್ ಹೇಳ್ತಾನೆ. ನೀವು ಇಲ್ಲಿಂದ ಹೊರಡಿ ಅಂತ ಬೈತಾನೆ. ಅದು ಆಗಲ್ಲ ಅಶ್ವಿನಿ ಹೇಳಕ್ ಹೋಗ್ತಾಳೆ. ಆಗ ಭೂಮಿ ಕೂಡ ಅಲ್ಲಿಗೆ ಬರ್ತಾಳೆ. ನೀವ್ಯಾಕೆ ಬಂದಿದ್ದೀರಾ ಇಲ್ಲಿಗೆ? ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ಅಂತ ಭೂಮಿ ಕೇಳ್ತಾಳೆ. ಇಲ್ಲ, ಸುಮ್ಮನೆ ಬಂದೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಶ್ವಿನಿ ಅಲ್ಲಿಂದ ಹೊರಟೋಗ್ತಾಳೆ. ಇವನ್ನ ಅಷ್ಟು ಸುಲಭವಾಗಿ ಹೊಲಿಸ್ಕೊಳ್ಳೋಕ್ಕಂತೂ ಸಾಧ್ಯನೇ ಇಲ್ಲ, ಅದು ಈ ಭೂಮಿ ಇರೋವರೆಗೂ ಮಾತ್ರ ಸಾಧ್ಯನೇ ಇಲ್ಲ ಅಂತ ಅಶ್ವಿನಿ ಅನ್ಕೊಂಡು ಅವಾಗ ನೋಡಿದ್ರು ಕೋಪದಲ್ಲೇ ಇರ್ತಾನೆ ಅಜಿತ್. ಇವನ್ ದೃಷ್ಟಿಲಿ ಮೊದಲು ನಾನು ಒಳ್ಳೆಯವಳಾಗಬೇಕು, ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಅಶ್ವಿನಿ ಅನ್ಕೊಂತಾ ಇರ್ತಾಳೆ. ಏನಾಗಿದೆ ಇವಳಿಗೆ? ಅಲ್ಲ ಸತ್ರಣ್ಣ, ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಉದ್ದೇಶ ಏನು ಅಂತಾನೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಮನೆಗೆ ಅವಳೇನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾಳೆ, ಆದ್ರೆ ಮನೇಲಿ ಎಲ್ಲರೂ ಹತ್ರನೂ ಹೇಳ್ತಾ ಇದ್ದೀನಿ ಇವಳು ಮನಸ್ವಿನಿ ಅಲ್ಲ ಇವಳು ಅಂತ. ಆದ್ರೆ ಯಾರು ಕೂಡ ಮನೇಲಿ ನಂಬ್ತಾನೆ ಇಲ್ಲ. ಖಂಡಿತವಾಗ್ಲೂ ಇವಳು ಮನಸ್ವಿನಿ ಅಲ್ವೇ ಅಲ್ಲ ಅಂತ ಸತ್ಯ ನನಗೆ ಗೊತ್ತಿದೆ. ಆದ್ರೆ ನಂಬ್ತಿರಲ್ವಾ ಸತ್ಯಣ್ಣ ಅಂತ ಕೇಳಿದಾಗ, ನಿನ್ನ ನಂಬ್ತೀನಪ್ಪ, ನಾನು ನಿನ್ನ ನಂಬ್ತೀನಿ. ನೀನೇನಾದ್ರೂ ಹೇಳ್ತೀಯ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ, ಅದು ನಿಜ ಆಗಿರುತ್ತೆ. ಆದ್ರೆ ಇವಳು ಬಣ್ಣನ ಹೇಗ್ ಬಯಲ್ ಮಾಡೋದು? ನಮ್ಮ ಹತ್ರ ಯಾವುದೇ ಸಾಕ್ಷಿನೂ ಇಲ್ಲ ಸತ್ಯಣ್ಣ ಹೇಳ್ತಾರೆ. ಅದೇ ಗೊತ್ತಾಗ್ತಾ ಇಲ್ಲ ಸತ್ಯಣ್ಣ, ಇವಳು ಏನೋ ಪ್ಲಾನ್ ಮಾಡ್ಕೊಂಡೆ ಮನೆಗೆ ಬಂದಿರೋದು. ಅವತ್ ಮದ್ವೆ ದಿನ ನೋಡಿದ್ರೆ ಭೂಮಿಯಾಗಿ ನನ್ನ ಪಕ್ಕ ಕೂತ್ಕೊಂಡು ತಾಳಿ ಕಟ್ಟಿಸ್ಕೊಳಕ್ಕೆ ಅಂತ ಬಂದಿದ್ಲು. ಇದನ್ನೆಲ್ಲ ನೋಡಿದ್ರೆ ಇವಳ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇಲ್ವಾ ಅಂತ ಅಜಿತ್ ಕೇಳ್ತಾನೆ. ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಾದ್ರೆ ಆದಷ್ಟು ಬೇಗ ಈ ಮನೆಯಿಂದ ಓಡಿಸ್ಬೋದು. ಬಗ್ಗೆ ಒಂದೇ ಒಂದು ಸುಳಿವು ಕೂಡ ಸಿಗ್ತಾ ಇಲ್ಲ. ಅಜಿತ್ ಹೇಳಿದ ತಕ್ಷಣನೇ ಆಗ, ಅಲ್ಲಪ್ಪ ನಾನೊಂದು ಹೇಳ್ತೀನಿ, ಈ ಅಶ್ವಿನಿ ಬಣ್ಣ ಬಯಲ್ ಮಾಡೋದಕ್ಕೆ ನೀನು ನಿಮ್ಮ ಅತ್ತೆ ದೇವಯಾನಿ ಸಹಾಯ ಯಾಕೆ ತಗೋಬಾರ್ದು? ಅವ್ರ ಸಹಾಯ ತಗೊಂಡ್ರೆ ಅವ್ರು ನಿನಗೆ ಖಂಡಿತ ಹೆಲ್ಪ್ ಮಾಡ್ತಾರೆ ಅಂತ ನಂಗೆ ಅನಿಸ್ತಾ ಇದೆ. ಬೇರೆಯವ್ರ ಸಹಾಯ ತಗೊಂಡ್ರೆ ಅವ್ರಿಗೆ ಹೇಳಿದ್ರೆ ಸುಮ್ಮನೆ ತೊಂದರೆ ಆಗುತ್ತೆ, ಅವರು ಸಹ ಟೆನ್ಷನ್ ಮಾಡ್ಕೊಂತಾರೆ, ನಿನ್ ಸಹಾಯಕ್ಕೆ ಬರಲ್ಲ ಅನ್ಸುತ್ತೆ. ಆದ್ರೆ ನಿಮ್ಮ ಅತ್ತೆ ಆಗಲ್ಲ, ನಿನ್ ಮಾತನ್ನ ಕೇಳ್ತಾರೆ, ಹೀಗೆ ಸಹಾಯ ಮಾಡ್ತಾರೆ ಅಂತ ನಂಗೆ ಅನಿಸ್ತಿದೆ. ಅದಕ್ಕೆ ಫೋನ್ ಮಾಡಿ ಅಶ್ವಿನಿ ಮಾಡಿರೋ ಕೆಲಸನೆಲ್ಲ ಇರೋ ಸತ್ಯ ಎಲ್ಲ ಹೇಳ್ಬಿಡು, ಆಗ ಖಂಡಿತವಾಗ್ಲೂ ದೇವಯಾನಿ ಮೇಡಮ್ ನಿಂಗೆ ಸಹಾಯ ಮಾಡೇ ಮಾಡ್ತಾರೆ ಅಂತ ನನ್ಗನಿಸ್ತಿದೆ ಅಂತ ಸತ್ಯಣ್ಣ ಹೇಳಿದಾಗ, ಸರಿಯಾಗಿ ಹೇಳಿದ್ರಿ ಸತ್ಯಣ್ಣ. ಆ ಮನೇಲಿ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಅಂತಂದ್ರೆ ದೇವಯಾನಿ ಅತ್ತೆ. ಅವರು ನನಗೆ ಇನ್ನೊಂದು ತಾಯಿ ಇದ್ದಾಗೆ, ಅವ್ರಿಗೆ ಹೇಳಿದ್ರೆ ಏನಾದರೂ ಸಹಾಯ ಮಾಡೇ ಮಾಡ್ತಾರೆ. ಅದರಲ್ಲೂ ಈ ಅಶ್ವಿನಿ ಬಗ್ಗೆ ಹೇಳಿ ಹಿಂಗಾಗಿದೆ ಅಂತ ಹೇಳಿದ್ರೆ ಅವರು ಖಂಡಿತವಾಗ್ಲೂ ಸಹಾಯ ಮಾಡೇ ಮಾಡ್ತಾರೆ. ಇಲ್ಲಿ ಅತ್ತೆಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಅಜಿತ್ ದೇವಯಾನಿಗೆ ಫೋನ್ ಮಾಡ್ತಾನೆ. ಹಲೋ ಅತ್ತೆ, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು, ಮನೆಗೆ ಸಂಬಂಧಪಟ್ಟಿದ್ದು, ಮನೆಗೆ ಸೇರಿರೋ ವಿಷಯನ. ಯಾರ ಬಗ್ಗೆ ಅಜಿತ್ ಅಂತ ದೇವಯಾನಿ ಕೇಳ್ತಾರೆ. ಏನಾಯ್ತು ಕಂದ ಅಂತ ದೇವಯಾನಿ ಕೇಳಿದಾಗ, ಅದು ಅತ್ತೆ ಮನಸ್ವಿನಿ ಅಂತ ಇದ್ದಾಳಲ್ಲ, ಅವಳ ಬಗ್ಗೆ ಹೇಳ್ಬೇಕಾಗಿತ್ತು ಅಂತ ಅಜಿತ್ ಹೇಳಿದಾಗ, ಏನ್ ವಿಷಯ ಗೊತ್ತಾದಪ್ಪ ಇವನಿಗೆ? ಅವಳ ವಿಷಯ ಕೇಳಕ್ಕೆ ನನಗೆ ಫೋನ್ ಮಾಡಿದ್ದಾನೆ. ದೇವಯಾನಿ ಟೆನ್ಷನ್ ಆಗ್ತಾರೆ. ಆಯ್ತು ಕಂದ, ಮತ್ತೆ ಮನಸ್ವಿನಿ ಕೋಪ ಮಾಡ್ಕೊಂಡ್ಲಾ? ಮತ್ತೆ ಅದ್ರ ಬಗ್ಗೆನೇ ವಿಚಾರ ಮಾಡಿದಾಗ ಶ್ರವಣ್ ಕೋಪ ಮಾಡ್ಕೊತಾನೆ. ಅದು ಇದೆಲ್ಲ ನಿನಗೆ ಯಾಕಪ್ಪ ಬೇಕು? ಮತ್ತೆ ಯಾಕೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡು ಅಂತ ದೇವಯಾನಿ ಹೇಳಿದಾಗ, ಇಲ್ಲ ಅತ್ತೆ, ಅವಳು ನಿಜವಾಗ್ಲೂ ಮನಸ್ವಿನಿ ಅಲ್ಲ ಅತ್ತೆ. ಅಷ್ಟಕ್ಕೂ ಸೀತಾರಾಮ ಕಲ್ಯಾಣದಲ್ಲಿ ಏನಾಯ್ತು ಅಂದ್ರೆ, ಅವಳು ಭೂಮಿ ಜಾಗದಲ್ಲಿ ಬಂದು ಕೂತ್ಕೊಂಡು ನನ್ನ ತಾಳಿ ಕಟ್ಟಿಸ್ಕೊಳಕ್ಕೆ ರೆಡಿ ಆಗಿದ್ಲು. ಅಂಜನಾ ಮತ್ತೆ ಭೂಮಿ ಇಬ್ರು ಪ್ರಜ್ಞೆ ತಪ್ಪಿದ್ದು, ಇವಳು ತಾಳಿ ಕಟ್ಟಿಸ್ಕೊಳಕ್ಕೆ ವೇಷ ಹಾಕೊಂಡು ನನ್ನ ಪಕ್ಕ ಬಂದು ನಿಂತಿದ್ದು ಎಲ್ಲ ಅಜಿತ್ ವಿಷಯ ನಿಜ ಹೇಳಿದಾಗ ದೇವಯಾನಿಗೆ ಫುಲ್ ಶಾಕ್ ಆಗುತ್ತೆ. ಕಂದ, ನೀನು ಏನು ಹೇಳ್ತಾ ಇದೀಯಾ ಕಂದ? ನನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಅವನ ಮನಸ್ವಿನಿ ರೆಡಿಯಾಗಿ ಬಂದಿದ್ಲ. ಅಯ್ಯೋ ದೇವ್ರೆ, ಏನ್ ನಡೀತಾ ಇದೆ ಇಲ್ಲಿ? ನಿಜವಾಗ್ಲೂ ಇದನ್ನೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ ಅಜಿತ್. ದೇವಯಾನಿ ಹೇಳಿದಾಗ, ಹೌದು, ಒಂದು ಕ್ಷಣ ನನಗೂ ನಂಬಕ್ಕಾಗ್ಲಿಲ್ಲ. ಆದ್ರೆ ಅವಳು ಯಾವುದೋ ಉದ್ದೇಶ ಇಟ್ಕೊಂಡೆ ಈ ಮನೆಗೆ ಬಂದಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲೇ ನನಗೆ ಇದ್ರ ಬಗ್ಗೆ ಅನುಮಾನ ಇತ್ತು. ಅವಳು ಅವತ್ತ ಆ ರೀತಿ ನಡ್ಕೊಂಡಿದ್ರಿಂದ ನನಗೆ ಆ ಅನುಮಾನ ಕನ್ಫರ್ಮ್ ಆಗೋಯ್ತು. ಅದಕ್ಕೆ ಅವಳು ನಾನು ಯಾವಾಗಲೂ ದ್ವೇಷ ಮಾಡೋದು. ನೋಡಿ, ಎಲ್ಲ ನಿಮ್ಮ ಸಹಾಯ ನನಗೆ ಬೇಕೇ ಬೇಕು. ಇದನ್ನ ಹೀಗೆ ಬಿಟ್ಟರೆ ಖಂಡಿತವಾಗ್ಲೂ ಅವಳು ನಮ್ಮ ಮನೆಗೆ ಏನಾದ್ರು ಕೆಡಕ್ ಮಾಡೇ ಮಾಡ್ತಾಳೆ. ಅದಕ್ಕೋಸ್ಕರ ನೀವು ನನಗೆ ಸಹಾಯ ಮಾಡ್ತೀರಾ ಅಲ್ವಾ ಅತ್ತೆ ಅಂತ ಅಜಿತ್ ಕೇಳ್ತಾನೆ. ಕಂದ, ನಿನಗೆಲ್ಲ ಸಹಾಯ ಮಾಡೇ ಮಾಡ್ತೀನಿ. ಇಷ್ಟೆಲ್ಲ ನಡೆದಿದೆ ಅಂತ ನನಗೆ ನೀನು ಅವತ್ತೇ ಒಂದು ಮಾತು ಹೇಳಿದ್ರೆ ಅವಳು ಇಷ್ಟೊಂದು ಮುಂದುವರಿಯಕ್ಕೆ ನಾನು ಬಿಡ್ತಾನೆ ಇರಲಿಲ್ಲ. ಸತ್ಯನ ಮನೆಯವ್ರ ಮುಂದೆ ಹೇಳಿ ಅವಳ ಬಣ್ಣನ ಬಯಲ್ ಮಾಡ್ತಾ ಇದ್ದೆ. ನೋಡಿದ್ರೆ ಈಗ ಹೇಳ್ತಿದ್ಯಲ್ಲ ಕಂದ ಅಂತ ಇಲ್ಲಿ ದೇವಯಾನಿ ಹೇಳ್ತಾಳೆ. ಬೇಕು ಅಂತ ಅನ್ಕೊಂಡಿದ್ದೆ ಅತ್ತೆ, ಆದ್ರೆ ಸುಮ್ಮನೆ ಯಾಕೆ ಮನೆಯವರೆಲ್ಲ ಖುಷಿಯಾಗಿದ್ದಾಗ ನೆಲೆ ಹೇಳಿ ಅವ್ರ ನೆಮ್ಮದಿ ಹಾಳು ಮಾಡೋದು ಬೇಡ ಅಂತ ಸುಮ್ಮನಾದೆ. ಆದ್ರೆ ಇವಳದು ಇತ್ತೀಚೆಗೆ ತುಂಬಾ ಜಾಸ್ತಿನೇ ಆಗ್ತಾ ಇದೆ. ಅದು ಅಲ್ಲದೆ ಇವತ್ತು ಸ್ಟೇಷನ್ ಹತ್ರ ಬೇರೆ ಬಂದು ನಿನ್ ಫ್ರೆಂಡ್ಶಿಪ್ ಮಾಡ್ಬೇಕು, ನನ್ನ ಮೇಲೆ ಯಾಕೆ ಅಷ್ಟೊಂದು ನಿಮಗೆ ಕೋಪ, ಅದು ಇದು ಅಂತೆಲ್ಲ ಕೇಳ್ತಾ ಇದ್ಲು. ಅವಳ ಉದ್ದೇಶ ಏನಾದ್ರು ನನ್ನ ಮದುವೆ ಆಗ್ಬೇಕು ಅಂತ ಇರ್ಬೋದಾ ಅಂತ ಅಜಿತ್ ಹೇಳಿದ ತಕ್ಷಣ ದೇವಯಾನಿ ಟೆನ್ಷನ್ ಆಗುತ್ತೆ. ಹಾಗಾದ್ರೆ ಇವಳು ನನ್ನ ಮಗಳಿಗೆ ಅಡ್ಡಿ ಆಗ್ತಾ ಇದ್ದಾಳ. ಇಷ್ಟೆಲ್ಲ ಪ್ಲಾನ್ ಮಾಡಿ ಅಜಿತ್ ಜೊತೆ ನನ್ನ ಮಗಳು ಮದುವೆ ಮಾಡಿಸ್ಬೇಕು ಅಂತ ನಾನಿದ್ರೆ, ನನ್ನ ನಾಟಕ ಆಡೋಕೆ ಅಂತ ನಾನು ಕರ್ಸಿದ್ರೆ ಇವಳು ನನ್ನ ಮಗಳು ಜಾಗನೇ ತಗೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ವಿಷಯ ಅವತ್ತೇ ಗೊತ್ತಾಗಿದ್ರೆ ಸರಿಯಾಗಿ ಬಾರಿಸ್ತಾ ಇದ್ದೆ ಇವಳಿಗೆ. ಅಜಿತ್ ವಿಷಯ ನನಗೆ ಹೇಳಿ ಒಳ್ಳೇದೇ ಮಾಡ್ದ. ಈಗ ಇರೋದು ಇವಳಿಗೆ ಅಂತ ದೇವಯಾನಿ ಕೋಪ ಮಾಡ್ಕೊಂಡು
ಫೋನ್ ಮಾಡಿ ಎಲ್ಲಿದ್ಯಾ ಬೇಗ ಬಾ ನಿನ್ನನ್ನು ಭೇಟಿ ಮಾಡ್ಬೇಕು ಮಾಮೂಲಿ ಜಾಗ ಬಾ ಅಂತ ದೇವಯಾನಿ ಹೇಳ್ತಾರೆ. ಯಾಕೇನಾಯ್ತು ಇಷ್ಟೊಂದು ಕೋಪದಲ್ಲಿದ್ದೀರಾ ಅಂತ ಮನಸ್ವಿನಿ ಕೇಳಿದಾಗ ಹೇಳ್ತೀನಿ ಆಮೇಲೆ ಮೊದಲು ಭೇಟಿಯಾಗು ಅಂತ ದೇವಯಾನಿ ಹೇಳ್ತಾಳೆ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೇನೆ ಮನಸ್ವಿನಿ ಕಾರ್ ಬರೋದ್ ನೋಡಿ ಅಡ್ಡ ಹಾಕಿ ಮೇಡಮ್ ಈ ತರ ಬಂದು ಅಡ್ಡ ಹಾಕ್ತಾ ಇದೀರಾ ಏನಾಯ್ತು ಅಂತ ಕೇಳಿದಾಗ ಯಾಕೆ ನಿಲ್ಸು ನಿನ್ ನಾಟಕ ಎಲ್ಲ ನನಗೆ ಗೊತ್ತಾಗಿದೆ. ನನ್ ಮಗಳನ್ನ ಅಜಿತ್ ಜೊತೆ ಒಂದ್ ಮಾಡ್ಬೇಕು ಅಂತ ನಿನ್ನ ನಾಟಕ ಮಾಡಕ್ಕೆ ನಾನ್ ಕರ್ಸಿದ್ದೆ. ಆದ್ರೆ ನೀನ್ ನೋಡಿದ್ರೆ ಅಜಿತ್ನ ಪಡ್ಕೋಬೇಕು ಅವನಿಗೆ ಹತ್ರ ಆಗ್ಬೇಕು ಅಂತ ಈ ತರ ಮಾಡ್ತಾ ಇದೀಯಾ ಅಂತ ಕೋಪ ಮಾಡ್ಕೊಂಡು ದೇವಯಾನಿ ಹೇಳ್ತಾರೆ. ಮನಸ್ವಿನಿ ಶಾಕ್ ಆಗಿ ಇವ್ರಿಗೆ ಗೊತ್ತಾಯ್ತಿ ಸತ್ಯ ಇದ್ಕಿದಂಗೆ ಈ ತರ ಬಂದ್ ಕೇಳ್ತಾ ಇದಾರ ಅಂತ ಟೆನ್ಷನ್ ಮಾಡ್ಕೊಂತಾಳೆ. ಏನ್ ಹೇಳ್ತಾ ಇದೀರಾ ಮೇಡಮ್ ನಂಗೆ ಅರ್ಥ ಆಗ್ತಾ ಇಲ್ಲ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಇನ್ನು ನಾಟಕ ಆಡ್ಬೇಡ ಅಶ್ವಿನಿ ನೀನ್ ಮಾಡಿರೋ ನಾಟಕ ಎಲ್ಲ ನಂಗೆ ಗೊತ್ತಾಗಿದೆ. ಅಜಿತ್ ನನಗೆಲ್ಲ ಹೇಳ್ದ ಅಜಿತ್ನ ಪಡ್ಕೊಳ್ಳೋದಕ್ಕೋಸ್ಕರ ಭೂಮಿ ಜಾಗದಲ್ಲಿ ನೀನ್ ಹೋಗಿದ್ದೆ ಅಜಿತ್ ಎಲ್ಲ ಸತ್ಯನೂ ಹೇಳಿದಾನೆ ನಿನ್ ಬಂಡವಾಳ ಬಯಲಾಗಿದೆ ಅಂತ ದೇವಯಾನಿ ಹೇಳ್ದಾಗ ಎಲ್ಲಾ ವಿಷಯನೂ ಗೊತ್ತಾಯ್ತು ಹಾಗಾದ್ರೆ ನಿಮಗೆ ಅಂತ ಮನಸ್ವಿನಿ ಹೇಳ್ತಾಳೆ. ಮಾತ್ರ ಎಲ್ಲ ನಾಟಕ ಆಡಿ ಎಲ್ಲರೂ ಒಂದೇ ತರ ಸೀರೆ ಉಟ್ಕೊಳ್ಳೋಣ ಅವ್ರಿಗೆ ಅನುಮಾನ ಬರೋದಿಲ್ಲ ಅಂಜುನ ಆರಾಮಾಗಿ ಮದುವೆ ಮಾಡ್ಬೋದು ಅಜಿತ್ ಜೊತೆ ಅಂತ ಹೇಳಿ ನಾಟಕ ಮಾಡಿ ಆಮೇಲೆ ನನ್ನ ಅಂಜು ಆಗದೆ ಇರೋ ತರ ತಡೆದು ಪಕ್ಕ ನೀನ್ ಮುಸ್ಕಾಕೊಂಡು ಕುತ್ಕೊಂಡು ಸೀತಾರಾಮ ಕಲ್ಯಾಣದಲ್ಲಿ ನೀನ್ ತಾಳಿ ಕಟ್ಟಿಸ್ಕೊಳಕ್ ನೋಡಿದ್ಯಾ ಯಾಕೆ ಯಾವ ಉದ್ದೇಶ ಇಟ್ಕೊಂಡು ಹೋಗಿದ್ದೆ ನೀನು ಅಜಿತ್ ಹತ್ರ ತಾಳಿ ಕಟ್ಟಿಸ್ಕೊಳೋದಕ್ಕೆ ಅಂತ ಕೇಳ್ತಾಳೆ ದೇವಯಾನಿ. ಅಶ್ವಿನಿ ತುಂಬಾ ಟೆನ್ಷನ್ ಮಾಡ್ಕೊಂತಾಳೆ. ಈಗ ಏನಂತ ಹೇಳಿ ಇವರಿಗೆಲ್ಲ ಸತ್ಯನೂ ಗೊತ್ತಾಗಿದೆ. ಈಗ ನಾನ್ ನಾಟಕ ಮಾಡಿದ್ರೆ ಇಲ್ಲ ಅಂದ್ರೆ ಎಲ್ಲ ಸತ್ಯನೂ ಬಯಲ್ ಮಾಡಿ ಅಕಸ್ಮಾತ್ ಮನೆಯಿಂದ ಹೊರಗಾಕ್ಬಿಟ್ರೆ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಅಶ್ವಿನಿ ಯೋಚನೆ ಮಾಡ್ತಾ ಮೇಡಮ್ ಆಗಲ್ಲ ಮೇಡಮ್ ಅವತ್ತೇನಾಯ್ತು ಅಂದ್ರೆ ನನ್ ಮಾತು ಕೇಳಿ ಮೇಡಮ್ ಅಶ್ವಿನಿ ಹೇಳಕ್ ಹೋದಾಗ ಸಾಕ್ ನಿಲ್ಸ ಎಲ್ಲ ಗೊತ್ತಾದ್ಮೇಲೆ ನೀನ್ ನಂಬ್ತೀನಿ ಅಂತ ಅನ್ಕೊಂಡಿದೀಯಾ ಏನೋ ಹತ್ರ ಕಳ್ಸಿರೋ ಹುಡುಗಿ ಅವನ್ ತರನೇ ನಿಯತ್ತಾಗಿರ್ತಾಳೆ ಅಂತ ನಾನ್ ಅನ್ಕೊಂಡೆ ನೋಡಿದ್ರೆ ನಂಗೆ ನಂಬಿಕೆ ದ್ರೋಹ ಮಾಡಕ್ ಹೊರಟಿದ್ಯಾ ನೀನು ತುಂಬಾ ಒಳ್ಳೆಯವಳು ನನ್ ಕೆಲಸ ಮಾಡ್ಕೊಟ್ಟು ಹೊರಟೋಗ್ತೀಯಾ ಅಂತ ಅನ್ಕೊಂಡ್ರೆ ನನ್ ಮಗಳ ಸ್ಥಾನನೇ ಪಡ್ಕೊಳಕ್ ಹೊರಟಿದ್ಯಾ. ಹೇಗಿದ್ರು ಅಜಿತ್ ಒಬ್ನೇ ಮಗ ಮನೆಗೆ ನಾನೇ ಅಜಿತ್ನ ಮದ್ವೆ ಆದ್ರೆ ಮನೆಗೆ ಮಹಾರಾಣಿ ತರ ಇರ್ಬೋದು ಅಂತ ಅನ್ಕೊಂಡಿದ್ಯಾ ನೀ ಎಲ್ಲಾ ಆಸ್ತಿನೂ ದೋಚ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ ಪ್ಲಾನ್ ಮಾಡ್ಕೊಂಡಿದ್ಯಾ ಅಂತ ದೇವಯಾನಿ ಹೇಳಿದ ತಕ್ಷಣನೇ ಹೌದು ಸತ್ಯ ಅಜಿತ್ ನನ್ನವನು ಇಡೀ ಆಸ್ತಿ ನಂದು ಅಶ್ವಿನಿ ಜೋರಾಗಿ ಹೇಳಿದ ತಕ್ಷಣನೇ ದೇವಯಾನಿಗೆ ಶಾಕ್ ಆಗುತ್ತೆ. ಏನ್ ಮಾತಾಡ್ತಾ ಇದೀಯ ನೀನು ತಮಾಷೆ ಮಾಡ್ತಾ ಇಲ್ವಾ ತಾನೇ ನೀನು ಆಟ ಆಡ್ತಾ ಇದೀಯ ನೀನ್ ನನ್ನ ಹತ್ರ ಈ ಮನೆಗೆ ನಾನ್ ನಿನ್ನನ್ನು ಕರ್ಕೊಂಡ್ ಬಂದಿರೋದು ಏನಾದ್ರೂ ಮರ್ತೋಯ್ತಾ ನನಗೆ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ದೇವಯಾನಿ ಹೇಳ್ತಾಳೆ. ಹೌದು ನೀನ್ ಕೊಟ್ಟಿರೋಂಥ ದುಡ್ಡಿಗೆ ಇಲ್ಲಿವರೆಗೂ ನಾನು ಸರಿಯಾಗಿ ಕೆಲಸ ಮಾಡಿದ್ದೀನಿ ನನ್ನ ಪ್ಲಾನ್ ಏನೋ ಅದ್ರ ಪ್ರಕಾರ ನಾನು ಮುಂದುವರಿತೀನಿ ಈ ಮನೆಯಲ್ಲಿ ನಾನೇ ಇರಬೇಕು ಈ ಮನೆ ಮಗಳು ಮನಸ್ವಿನಿನೂ ಆಗಿರ್ತೀನಿ ಹಾಗೆ ಅಜಿತ್ ಹೆಂಡ್ತಿನೂ ಆಗಿರ್ತೀನಿ ಅದೇ ಕಾರಣಕ್ಕೂ ಯಾರಿಗೂ ಬಿಟ್ಕೊಡಲ್ಲ ಅಜಿತ್ ಹೆಂಡ್ತಿ ಹಾಗೆ ಆಗ್ತೀನಿ ಅಜಿತ್ ಮದ್ವೆ ಹಾಗೆ ಆಗ್ತೀನಿ ಮನೆ ಆಸ್ತಿ ಅಜಿತ್ ಎಲ್ಲದನ್ನು ನಾನೇ ಪಡ್ಕೊಂತೀನಿ ಅಂತ ಮನಸ್ವಿನಿ ಹೇಳಿದ ತಕ್ಷಣನೇ ಆಗ ದೇವಯಾನಿ ಶಾಕ್ ಆಗ್ತಾರೆ. ಇಲ್ಲಿ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.